ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಡೇ ಫುಲ್ ಏನೇನು ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಮ್ಮ ಅಕ್ಕನ ಮಗನಿಗೆ 8 ಮಂತ್ ಆ್ಯಂಡ್ 7 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ 7 ಮಂತ್ ಮಾಡೋಕ್ಕಾಗಲಿಲ್ಲ ಸಮ್ ರೀಸನಿಂದ. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಯಾವ ಥರ ಇರುತ್ತೆ ಅನ್ನೋದನ್ನ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದೆ, ಕೃಷ್ಣನ್ ತರಿಸಿದ್ದೀನಿ ನಾನು ಈ ಸಲ ಫೋಟೋಶೂಟ್ಗೆ. ನೋಡೋಣ ಯಾವ ಥರ ಬರುತ್ತೆ ಅನ್ನೋದನ್ನ, ಫಸ್ಟು ಹಾಕಿ ಯಾವ ಥರ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನಾನು ಈ ಪ್ರಾಡಕ್ಟ್ನ ಮೀಶೋಯಿಂದ ಬೈ ಮಾಡಿರೋದು. ಈ ಓವರಾಲ್ ಕಾಸ್ಟ್ಯೂಮ್ದು ಅಮೌಂಟ್ ಬಂದು 500 ರುಪೀಸ್. ಇಷ್ಟು ಐಟಮ್ಸ್ ಬಂದಿದೆ ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನು ಏನೇನು ಆರ್ಡ್ರ್ ಮಾಡಿದೆ ಅಷ್ಟೂ ಬಂದಿತ್ತು, ಒಂದು ಮಿಸ್ ಆಗಿತ್ತಿಲ್ಲ. ಮೀಶೋದಲ್ಲಿ ತುಂಬಾ ಚೆನ್ನಾಗಿತ್ತು. ಪಾಪಂಗೆ ರೆಡಿ ಮಾಡ್ತಾ ಇದೀವಿ ಜಶು. ಅದು ಕ್ಯಾಮ್ರಾನೇ ನೋಡ್ತೈತಿ. ಓ ಇದೆಲ್ಲಿಂದ ಅನ್ಸ್ತವ ತರಿಸ್ತೇಕಿನಿ ಮಿಶೋದಲ್ಲಿ. ಅಬ್ಬಿಚ್ಚದೇನ ಮಾದ ಕಾಪಿಕಾಯ ಓಸಂದವ ಕತ್ತಲ್ಲಿ ಇರ್ಲಿ ಸುಮ್ಮನೆ. ಅಯ್ಯೋ ಅವನ ನೋಡ, ಅವನೇ ನಗಾಡ್ತಾವನ್ ಕಣೆ. ತಟ್ ಯಶು ಯಶಮ್ಮ ಇಲ್ಲಿ ಯಶು ಒಂದು ಬಿಟ್ಟಾಕ ಮಕ್ಕ ಹಾಕಿರೋದು ಹಂಗ ಕೊಳ್ಳಿಂದ ಈಗ ಏನೇ ಅದು ಇದ್ರ ಮೇಲ್ಗಡೆ ಬುಲಿ. ಬುಲಿ ಚಪ್ಪಳೆ ಹೊಡಿತಾನಲ್ಲ ರೆಡಿ ಆಗೋದಕ್ಕೆ. ಯಶು ಮುಡುಗನ್ ಎಷ್ಟಿದೆ ಸೆಟ್ಟು? 500. ಎಲ್ಲೋ ಗೊತ್ತಲ್ಲ. ಅದೇ ಅದೆಲ್ಲಿ ಕಟ್ಟದಮ್ಮ? ತಲೆ ಕೂದಲು ನೆರ್ಕ್ ಮಾಡೆ. ಇಲ್ಲ ಬರಲಿ ಹತ್ರ ಬರ. ನೋಡ ಹೆಂಗೆ ಆಡ್ತೈತಿ. ತೆಗಿಯೋರ್ಗು ಫೋಟೋ ತೆಗಿಯೋರ್ಗು ಹಿಂಗೆ ಆಡ್ಬಿಟ್ರೆ ಸಾಕಣ. ಸೊಂಟದ ಹಾಕಿದ್ನ ನೆಲೆ ಇರ್ಲಿ ಬಿಡೆ ತಾಯ್ತ ಕೈ ಬಟ್ಟೆ ಬದಲ್ದು ನೀರು ಹೋಗುವಾಗ ನೀರು ಜಾಸ್ತಿ ಚಂದ ಹೋಗಿ ಕೊಳೆಲ್ಲ ಹೋಗ್ತದೆ. ಒಂದ್ಸತಿ ಹೆಚ್ಚೆ ಹಾಕಿ ಟಮಕ ಇನ್ನೊಂದ್ಸತಿ ಜಾಸ್ತಿ ಇರ್ತದೆ. ಎಲ್ಲಮ್ಮ ಕಸಿಯಕ್ಕೆ ಹಾಕಲ್ಲ ಕಣಮ್ಮ. ಅದೇ ಅಲ್ಲಿ ಹಿಂದಗಡೆಯ ಕಸಿಯಕ್ಕೆ ಹಾಕಲ್ಲ. ಒಂದರ ಕಸಿಯಮ್ಮ ಎಲ್ಲ ಒಂಥರ ಅದಕ್ಕನ ಸಾಕು. ತಿರ್ಗ ಕಟ್ಟಂಕ ಸಾಕು ಕಸಿ ಹೆಂಗೆ. ನಾನು ರೆಡಿ ಮಾಡ್ಬೇಕಾದ್ರೆ ಮರ್ತ್ಕೊಂಡ್ಬಿಟ್ಟೆ ವಿಡಿಯೋ ಮಾಡೋದನ್ನೇ. ಸೊ ಫೈನಲ್ ಲುಕ್ ಈ ಥರ ಬಂದೆ. ತುಂಬಾ ಕ್ಯೂಟಾಗಿ ಕಾಣ್ತಿದ್ದ. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಿದ್ದಾನೆ ಅನ್ನೋದನ್ನ. ಸ್ವಲ್ಪ ಲೈಟಾಗಿ ಡೆಕೋರೇಷನ್ ಎಲ್ಲ ಮಾಡಿದೆ ನಾನು. ಸೊ ಫೈನಲ್ ಲುಕ್ ಈ ಥರ ಇದೆ ಪಾಪುದು. ಸೊ ಆಮೇಲೆ ಮಡಿಕೆಗೋಸ್ಕರ ಸರ್ಚ್ ಮಾಡಿದೆ. ನಮ್ಮಮ್ಮ ಮಡಿಕೆ ಇಡೋಂಗಿಲ್ಲ ಅಂದರು. ಸೊ ಹಾಗಾಗಿ ನಾನು ಒಂದು ಚೊಂಬಿಗೆನೆ ಪೇಂಟಿಂಗ್ ಎಲ್ಲ ಮಾಡಿ ನಾನೇ ಒಂದು ಸ್ವಲ್ಪ ಡಿಸೈನ್ ಎಲ್ಲ ಮಾಡಿದ್ದೆ. ಸೊ ಪರವಾಗಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಮಡಿಕೆ ಥರನೇ ಕಾಣ್ತಾ ಇತ್ತು. ಫೈನಲಿ ಹೆಂಗೋ ಮಾಡಿ ಒಂದಿಷ್ಟು ಫೋಟೋಸ್ನ ತೆಗೆದೆ. ಅದಾದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಮಾಡಬೇಕಿತ್ತು, ಹಾಗಾಗಿ ಅವ್ನು ಕರ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ. ಫೋಟೋಸ್ನ ಲಾಸ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ಯಾವ ಥರ ಇತ್ತು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯನ್ನು ಮೆನ್ಷನ್ ಮಾಡಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹೋಗಿ ವಿಡಿಯೋನ ನೋಡಿ ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ. ಫೈನಲಿ ಫೋಟೋಸ್ ಎಲ್ಲ ತೆಗ್ದಾಯಿತು. ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸು. ಪ್ರತಿ ಸಲ ನಾನು ವೀಡಿಯೋನ ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವ್ದಾರು ಫೋಟೋಸ್ಗೆ ಮ್ಯೂಸಿಕ್ನ ಆ್ಯಡ್ ಮಾಡ್ತಾಯಿದ್ದೆ, ಅದರಿಂದ ನನಗೆ ಕಾಪಿರೈಟ್ಸ್ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಈ ಫೋಟೋಗೆ ಮ್ಯೂಸಿಕ್ನ ಆ್ಯಡ್ ಮಾಡಿಲ್ಲ. ನಾನು ವೀಡಿಯೋ ಮಾಡಿದಾಗ ಪ್ರತಿ ಸಲ ಅಂದ್ಕೊಳ್ಳಿ ಇವತ್ತೇ ಅಪ್ಲೋಡ್ ಮಾಡಬೇಕು, ಇವತ್ತೇ ವಾಯ್ಸ್ ರೆಕಾರ್ಡ್ ಕೊಡಬೇಕು ಅಂತ ಎಷ್ಟೋ ಟ್ರೈ ಮಾಡಿವೆ. ಬಟ್ ನಾನು ವೀಡಿಯೋ ಮಾಡಿ 1 ಮಂತ್ ಇಲ್ಲ 20 ಡೇಸ್ ಆದಮೇಲೆ ನನ್ನ ಕೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಿದ್ದು. ಯಾಕೆಂದರೆ ಸಮ್ ರೀಸನ್ನು ಸಮ್ ಪೀಪಲ್ಸಿಂದ ನಮ್ಗೆ ಹರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಏನು ಕೆಲಸ ಮಾಡೋದಕ್ಕೆ ಹೋದ್ರೂ ಆಗ್ತಾ ಇರಲಿಲ್ಲ ನನಗೆ. ಸೊ ಹಾಗಾಗಿ ಬೇಜಾರಾಗ್ತಾ ಇತ್ತು. ಹಾಗಾಗಿ ನಾನು ಅಪ್ಲೋಡ್ ಮಾಡೋದು ಡಿಲೇ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ಮಾಡಿರೋ ವೀಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ರೀಸನ್ ಇದೆ. ಅದಕ್ಕೆ ಪರ್ಟಿಕ್ಯುಲರ್ ಒಂದು ರೀಸನ್ ಇದೆ. ಆ ರೀಸನ್ ಏನು ಅಂದರೆ, ನಾನು 4 to 5 ಇಯರ್ಸ್ ಬ್ಯಾಕ್ ಒಬ್ಬರ ಜೊತೆ ಮಾತನ್ನ ಬಿಟ್ಟಿದ್ದೆ. ಅವರಿಗೆ ನಾನೇ ಪರ್ಸ್ನಲಾಗಿ ಕಾಲ್ ಮಾಡಿದ್ದೆ. ಏನಕ್ಕೆ ಅಂದರೆ ಮಾತು ಬಿಟ್ಟಿದ್ದು ಅಂದರೆ, ನಾನು ಅವ್ರಿಗೆ ಹೀಗೋ ಹರ್ಟ್ ಮಾಡಿದ್ದೆ, ಹಾಗೂ ಅವ್ರನ್ನ ಹೀಯಾಳಿಸಿದ್ದೆ.
ಆ್ಯಂಡ್ ಬೈದಿದ್ದೆ. ಸೊ ಹಾಗಾಗಿ ಅವ್ರ ಹತ್ರ ಮಾತುಗಳನ್ನ ಬಿಟ್ಟಿದ್ದೆ. ಬಟ್ ಪರ್ಸ್ನಲಾಗಿ ನನಗೆ ಅನಿಸಿದ್ದು ನಾನು ಯಾವಾಗಲೋ ಒಂದು ಟೈಮ್ ಅವ್ರಿಗೆ ಹರ್ಟ್ ಮಾಡಿದ್ದೆ. ಸೊ ಹಾಗಾಗಿ ಮಾತಾಡಲೇಬೇಕು ಅನ್ನೋ ಒಂದು ರೀಸನ್ಗೆ ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಅವ್ರು ಹೇಳಿರೋ ಮಾತುಗಳಿದೆಯಲ್ಲ, ಸೀರಿಯಸ್ಲಿ ನನಗೆ ನಂಬೋದಕ್ಕೆ ಆಗಲಿಲ್ಲ. 4 to 5 ಇಯರ್ಸ್ ಬ್ಯಾಕ್ ನಾನು ಮಾತಾಡಿರೋ ಮಾತುಗಳನ್ನ ಇನ್ನೂ ರೆಕಾರ್ಡಲ್ಲಿ ಇಟ್ಕೊಂಡಿದ್ದಾರೆ. ನೀನು ಮಾತಾಡಿರೋ ಮಾತುಗಳೇ ನನಗೆ ಇವತ್ತಿನ ಜೀವನ ಮಾಡೋದಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳಿದ್ದಾರೆ. ಸೀರಿಯಸ್ಲಿ ನಂಗೆ ನಂಬೋದಕ್ಕೆ ಆಗಲಿಲ್ಲ. ಹೌದು, ಅವ್ರು ಹೇಳ್ತಿರೋದು ನಿಜ ಅನ್ನಿಸ್ತು ನನಗೆ. ನಾನು ಪ್ರತಿ ಸಲ ಅವ್ರಿಗೆ ಬೇಜಾರಾಗಲಿ, ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದಾಗೆಲ್ಲ ಈ ರೆಕಾರ್ಡ್ನ ಕೇಳ್ತೀನಿ. ಆವಾಗಲೇ ನನಗೆ ಜೋಶ್ ಬರುತ್ತೆ, ಕೆಲಸ ಮಾಡಬೇಕು ಅಂತ, ನಾನು ಮುಂದೆ ಬರಬೇಕು ಅನ್ನಿಸುತ್ತೆ ಅಂತ ಹೇಳಿದಾಗ ಸೀರಿಯಸ್ಲಿ ನಂಗೆ ನಂಬೋದಕ್ಕೆ ಆಗಲಿಲ್ಲ. ನಾನು ಆಡ್ರು ಈಗೋ ಮಾತಿಂದ ಅವ್ರು ಅಷ್ಟೊಂದು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವ್ರ ಜೀವನದಲ್ಲಿ ಅಂದರೆ ಖುಷಿನೂ ಆಗುತ್ತೆ ಒಂದು ಸೈಡು, ಬೇಜಾರು ಆಗುತ್ತೆ. ಹಾಗಾಗಿ ನನಗೂ ಹಂಗೆ ಅನ್ನಿಸ್ತು. ಯಾರೋ ಒಬ್ಬರು ನಮ್ಮ ಬಗ್ಗೆ ಮಾತಾಡ್ತಾರೆ, ನೀನು ಹಾಗೆ ಹೀಗೆ ಅಂದಾಗ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಹೌದು ಪರವಾಗಿಲ್ಲ, ಅವ್ರು ಹೇಳೋದೆಲ್ಲ ಪಾಸಿಟಿವ್ ತಗೊಳ್ಳೋಣ. ಇವಾಗ ಸರಿ ಇಲ್ವಾ? ಓಕೆ, ನಾವು ಸರಿ ಇಲ್ಲ. ಏನಕ್ಕೆ ವಾದ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಕಾಯಬೇಕು, ಆಮೇಲೆ ಫಲಿತಾಂಶ ಗೊತ್ತಾಗುತ್ತೆ ಅಲ್ವಾ? ಸೊ ಹಾಗಾಗಿ ಅವ್ರು ಆಡಿದ ಮಾತುಗಳು, ಅವರು ನನಗೆ ಹೀಗೆ ಹರ್ಟ್ ಮಾಡಿದರು ನೆನ್ನೆ ಕಾಲ್ ಮಾಡಿದಾಗ. ಪರವಾಗಿಲ್ಲ, ನಾನು ಅದನ್ನು ಪಾಸಿಟಿವ್ ಆಗಿ ತೊಗೋತೀನಿ. ಅವ್ರು ಹೆಂಗೆ ನಾನು ಹೀಗೂ ಹರ್ಟ್ ಮಾಡಿದಾಗ ಅವ್ರು ಹೆಂಗೆ ಪಾಸಿಟಿವ್ ಆಗಿ ತೊಗೊಂಡ್ರು. ಸೊ ಹಾಗಾಗಿ ನಾನು ಈ ಕ್ಷಣ ಪಾಸಿಟಿವಾಗೇ ತೊಗೋತಿದ್ದೀನಿ. ಸೊ ಆವಾಗಲೇ ಛಲ ಬರೋದು. ನಮಗೆ ಯಾರನ್ನ ಕಂಡ್ರೆ ಆಗಲ್ಲ, ಅವ್ರ ಕಡೆಯಿಂದ ಬರುತ್ತಲ್ಲ ಮಾತುಗಳು, ಅದನ್ನು ತೊಗೊಂಡು ನಾವು ಮುಂದೆ ಬರೋದಿದೆಯಲ್ಲ, ಅದು ತುಂಬಾ ಪಾಸಿಟಿವ್ ಮೈಂಡ್ ಇರೋರ್ಗೆ ಮಾತ್ರ ಸಾಧ್ಯ. ಸೊ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೋತಾ ಇದ್ದೀನಿ. ಆ್ಯಂಡ್ ನನ್ನ ಎನಿಮಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಯಾವಾಗಲೂ ಇನ್ನು ನೆಕ್ಸ್ಟ್ ಬರೋ ವೀಡಿಯೋಗಳೇ ನನ್ನ ಎನಿಮಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಲೇ ಇರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟವಾಗಿದ್ದರೆ ಶೇರ್, ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.